ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಳು ನಮ್ಮ ಆಂಟಿ ಮಗಳು ಬೆಳಗ್ಗೆನೆ ಬಂದವಳೆ. ನಾನು ಇನ್ನೂ ಎದ್ದೇ ಇರಲಿಲ್ಲ. ಆವಾಗಲೇ ಬಂದು ತಲೆ ಬಾಚ್ಕೊಡು, ಸೀರೆ ಉಡ್ಸ್ಕೊಡು ಅಂತ ಬಂದವಳೆ. ಅದಕ್ಕೆ ನಾನು ರುಚಿ ಥರ ಇದ್ದೀನಿ. ಏನು ತಪ್ಪಾಗಿ ತಿಳ್ಕೊಬೇಡಿ. ಅಷ್ಟರಲ್ಲಿ ನಮ್ಮ ಅಪ್ಪ ಬಂದು ನಮ್ಮ ಅಪ್ಪಂಗೆ ಅವಳು ಕಂಡ್ರೆ ರೇಗ್ಸೋದಂತ ಇಷ್ಟ. ಅದಕ್ಕೆ ಸುಮ್ಮನೆ ಏನೋ ತರಲೆ ಮಾಡ್ತಾ ಇತ್ತು. ಅಲ್ಲಿ ನೋಡಿ ಹೆಂಗ್ ಹೊಡಿತಾರೆ. ಏ ಬಿಡು. ಸ್ನೇಹಿತರೆ ಹಾಕಿದ್ದೀನಿ ಈಗ ಕೊಡಬೇಕು. ತಿಂಡಿಗೆ ಅಂತ ಹಿಟ್ಟು ರುಬ್ಬಿಕ್ಕಿದ್ದೀನಿ, ದೋಸೆ ಮಾಡೋಣ ಅಂತ. ನೋಡಿ ಎಷ್ಟೆಲ್ಲ ಆಗ್ತಾವ್ರೆ ಹಾಕೋರು. ಏನು ಮಾಡೋಣ. ನನ್ನ ತಂಗಿ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮಾಡ್ತಾವಳೆ. ಆವಾಗಲೇ ಲಾಗ್ ಮಾತಾಡಿದ್ದಲ್ಲ ಅವಳೇನೆ. ನಾನು ಅಲ್ಲದೆ ಹಂಗೆ ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ನಾನು ನೀರು ಹಿಡಿಯೋಕ್ಕೆ ಅಂತ ಈಚೆ ಬಂದೆ. ಅವಾಗ ನಮ್ಮ ಆಂಟಿ ಸಂಘದವ್ರು ಬಂದವರೆ, ಬೇಗ ಬಾ ಸೈನ್ ಹಾಕ್ಬಿಟ್ಟು ತಂದ್ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಕರ್ಕೊಂಡೋಯ್ತವ್ರೆ. ಯಾರೋ ಲೋನ್ ಬರ್ಸಿದ್ರಂತೆ, ಅದಕ್ಕೆ ಎಲ್ಲರದ್ದು ಸೈನ್ ಬೇಕಂತೆ. ಅದಕ್ಕೆ ನಮ್ಮನ್ನು ಕರ್ಕೊಂಡೋಗ್ತಾ ಇದ್ರು. ಆಮೇಲೆ ಇಲ್ಲಿಂದ ಒಂದು ಸ್ವಲ್ಪ ಒಂದು 100 ಮೀಟರ್ 200 ಮೀಟರ್ ದೂರ ಐತೆ. ಅಲ್ಲಿ ಅವ್ರ ಮನೆ ತಗೋಬೇಕು. ಇದು ನಮ್ಮೂರು ಮಧ್ಯ ಕಟ್ಟಿರೋ ಶ್ರೀರಾಮ ದೇವಸ್ಥಾನ. ಇದು ಮೊದಲು ಚಿಕ್ಕ ದೇವಸ್ಥಾನ ಇತ್ತು, ಅದನ್ನು ಹೊಡೆದಾಕ್ಬಿಟ್ಟು ಇವಾಗ ದೊಡ್ಡದಾಗಿ ಕಟ್ತವ್ರು ಸ್ವಲ್ಪ. ಆಂಜನೇಯನ ದೇವಸ್ಥಾನ ಅಲ್ಲಿ ನಮ್ಮ ಮನೆ ಹತ್ರ ಎದುರುಗಡೆ ಇದೆ. ಅಯ್ಯಪ್ಪ ಸ್ವಾಮಿ ಲಾಗಲ್ಲಿ ನಿಮಗೆ ತೋರಿಸಿದ್ನಲ್ಲ, ಅದೇ ಆಂಜನೇಯನ ದೇವಸ್ಥಾನ. ಆಮೇಲೆ ತಿರ್ಗಾ ನಾವು ಇಲ್ಲಿ ಸಂಘದ ಹತ್ರ ಬಂದು, ಅಲ್ಲಿ ಇಬ್ಬರು ಮೇಡಮ್ ಬಂದು ಕೂತಿದ್ರು. ಇವು ಬಂದು ಕೂತು ಮತ್ತು ಆರೋಗ್ಯ ಕಾರ್ಡ್ ಬಗ್ಗೆ ಹೇಳ್ತಾ ಇದ್ರು. ನಾವು ಬಂದು ಕೂತ್ಕೊಂಡು ಎಲ್ಲ ಕೂತ್ಕೊಂಡು ಅದು ಇದು ಅಂತೆಲ್ಲ ಮಾತಾಡ್ತಾಯಿದ್ರು. ಆಮೇಲೆ ಎಲ್ಲರದ್ದು ತಗೊಂಡು ಸೈನ್ ಹಾಕಿಸ್ಕೊಂಡ್ರು. ಏನೋ ಒಂದು ಸ್ವಲ್ಪ ಅದು ಇದು ಅಂತ ಏನೇನೋ ಹೇಳ್ತಾಯಿದ್ರು. ನಾನು ಸುಮ್ಮನೆ ಕೇಳಿಸ್ಕೊಂಡು ಕೂತಿದ್ದೆ ಅಷ್ಟೇ. ಅದೇನು ಹೇಳಿದ್ರು ಅಂತಲೇ ನಂಗೆ ಗೊತ್ತಾಗಿಲ್ಲ. ಆಮೇಲೆ ತಿರ್ಗಾ ಅಲ್ಲಿ ವಾಪಸ್ ಬರ್ತಾಯಿದ್ದು. ನಮ್ಮ ಆಂಟಿ ಹೋಗಬೇಕು, ಎಲ್ಲಿ ಬಸ್ಗೆ ಹೋಗ್ಬೇಕು ಅಂತ ಹೊರಟೋದ್ರು. ಅವರು ನಮ್ಮ ಅತ್ತೆ ಮುಂದೆ ಹೋಗ್ತಾಯಿದ್ದಾರೆ. ನಾನು ಹಿಂದೆ ಇದೆ. ಹೂವು ಬಿದ್ದಿದ್ದು ಕೆಳಗಡೆ, ಅದನ್ನೆಲ್ಲ ಹಾಯ್ಕೊಂಡು ಸುಮ್ಮನೆ ಎತ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ರೋಸ್ ಹೂವು ಬಿಟ್ಟರೆ ಯಾರು ಕಿತ್ಕೊಳ್ಳಲ್ಲ ಅಂತ ನಮ್ಮ ಅತ್ತೆ ತೋರಿಸ್ತಾ ಇತ್ತು. ಅದನ್ನು ನೋಡ್ಕೊಂಡು ಹಂಗೆ ವಾಪಸ್ ನಮ್ಮ ಮನೆ ತಗೊಂಡು ಇಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲಿಗೆ ದೂರದಲ್ಲಿ ವಾಟರ್ ಟ್ಯಾಂಕ್ ಐತಲ್ಲ, ಅಲ್ಲಿಂದ ಆ ಕಡೆ ಕಾಣಿಸ್ತಾ ಇದೆಯಲ್ಲ ಒಂಥರ ಮನೆ ಥರ, ಅದೇ ದೇವಸ್ಥಾನ, ಆಂಜನೇಯನ ದೇವಸ್ಥಾನ. ಅಲ್ಲಿಂದ ಮನೆಗೆ ಬಂದು ನಾನು ಮನೆಗೆ ಬರೋಷ್ಟರಲ್ಲಿ ನಮ್ಮಮ್ಮ ಎಲ್ಲ ಪಾತ್ರೆನೆಲ್ಲ ಬೆಳಗ್ತಾ ಇತ್ತು. ಆಮೇಲೆ ಒಳಗಡೆ ಹೋಗಿ ಬಂದೆ. ಇಲ್ಲಿ ಏನು ಮಿಕ್ಸಿ ಎತ್ಕೊಂಡಿದ್ದು ನನ್ನ ತಂಗಿ ಚಟ್ನಿ ರುಬ್ಬಬೇಕು ಅಂತ ಹೇಳಿದ್ರು. ನಮ್ಮನೇಲಿ ಕರೆಂಟ್ ಇರಲಿಲ್ಲ ಅಂದ್ಬಿಟ್ಟು ಅಲ್ಲಿ ಮಿಷಿನ್ ಮನೆ ಇತ್ತು, ನಾವು ಅಲ್ಲಿ ಹೋಗ್ತಾ ಇದ್ದೆವು. ಅಲ್ಲಿ ರುಬ್ಕೊಬರೋಣ ಅಂತ, ಅಲ್ಲಿ ಮಿಷಿನ್ ಕರೆಂಟ್ ಇರ್ತದೆ ಅಂದ್ಬಿಟ್ಟು ಅದಕ್ಕೆ ಹೋಗ್ತಾ ಇದ್ದು ನಾನು ಮತ್ತು ನಮ್ಮಮ್ಮ ವೀಡಿಯೋ ಮಾಡ್ತಾಯಿತ್ತು ಹಿಂದೆಗಡೆ. ಇದು ಮನೆ ಮಿಷಿನ್ ಮನೆ ಅಂತ ಅಲ್ಲ, ಇದು ಈ ತೋಟದ ಓನರ್ ಮನೆ. ನಾವು ಆ ತೋಟನ ಸುಮ್ಮನೆ ಪಾಲ್ಗೆ ಅಂತ ಮಾಡ್ತಾಯಿದ್ದೀವಿ. ಅಲ್ಲಿ ಬಂದು ರುಬ್ಕೊಳ್ಳೋಣ ಅಂತ ಬಂದೆ. ಆದರೂ ಅಲ್ಲೂ ಕರೆಂಟ್ ಇರಲಿಲ್ಲ. ಆಮೇಲೆ ಇಲ್ಲಿ ಮಿಷಿನ್ದು ಕರೆಂಟ್ ಇರ್ತದೆ, ನೀರು ಟ್ಯಾಂಕಲ್ಲಿ ಸ್ವಿಚ್ ಇತ್ತು, ಹಾಕೋಣಂದ್ರೆ ಯಾಕೋ ಭಯ ಆಯ್ತಿತ್ತು. ಅದಕ್ಕೆ ಅದನ್ನು ಹಾಕಲಿಲ್ಲ. ನಮ್ಮ ಅಪ್ಪನಿಗೆ ಫೋನ್ ಮಾಡಿದ್ದೆ, ಬಾ ಹಾಕ್ಕೊಡು ಅಂತ. ಅದೇ ನಮ್ಮಪ್ಪ ಬರೋಷ್ಟಕ್ಕೆ ಕರೆಂಟೇ ಹೊಂಟೋಗಿತ್ತು. ಅದಕ್ಕೆ ನನ್ನ ತಂಗಿ ಒಳಕಲ್ಲಲ್ಲಿ ರುಬ್ತಾವಳೆ. ತುಂಬ ದಿನ ಆದಮೇಲೆ ಒಳಕಲ್ಲಲ್ಲಿ ರುಬ್ತಾ ಇರೋದು. ಅದಕ್ಕೆ ಹೇಳ್ತಾ ಇದ್ದೆ, ವೋಲ್ಟೇಜ್ ಜಾಸ್ತಿ ಹಂಗೆ ರುಬ್ತಾ ಒಂದು ಮಿಕ್ಸಿ ಡಮ್ಗೆ ನಮ್ಮಮ್ಮ ಅದೊಂದೇ ಮುಚ್ಚಿರೋದು ಇವಾಗ. ಅದಕ್ಕೆ
ಅದು ಯಾಕೆ ಮುಲ್ಕೊಂಡು ಇರ್ತಿದ್ದೆ. ಅವ್ರು ಅಡುಗೆ ಮುಟ್ಟದ ಕಾಲು ಹೇಳ್ತಾರೆ, ಕೈ ತೊಳ್ತಾರೆ. ಹಂಗೂ ಹಿಂಗೂ ಹೆಂಗೋ ಮಾಡಿ ಒಂದು ಸ್ವಲ್ಪ ನುಣ್ಣಗೆ ರುಬ್ಬಿದ್ಲು. ಇವಾಗ ಟಿಫನ್ಗೆ ಅದೇ ಚಟ್ನಿ ಅಂದ್ಬಿಟ್ಟು ಮಿಕ್ಸಿಗೆ ಹಾಕ್ತಾವಳು. ಇನ್ನೂ ಅದ್ರ ಕರೆಂಟ್ ಬಂದೇ ಇರಲಿಲ್ಲ. ಆಮೇಲೆ ಬಂದಿಲ್ಲಿ ದೋಸೆ ಹಾಕ್ತಾ ಇದ್ಲು. ನಾನು ಅಲ್ಲಿ ಸೈಡಲ್ಲಿ ಚಟ್ನಿಗೆ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಬಾಣಲೆ ಇಕ್ಕಿದ್ದೆ. ಅವಳು ದೋಸೆ ಹಾಕೋ ಅಷ್ಟರಲ್ಲಿ ನಾನು ಒಗ್ಗರಣೆ ಹಾಕಿ ರೆಡಿ ಮಾಡಿದ್ದೆ ಚಟ್ನಿನ. ಅವಳು ಇನ್ನೂ ದೋಸೆ ಮಾಡ್ತಾ ಇದ್ಲು. ನಾನು ಅಷ್ಟರಲ್ಲಿ ಮನೆ ಕಸ ಗುಡಿಸೋಣ ಅಂದ್ಬಿಟ್ಟು ಎಲ್ಲ ಕಸನೆಲ್ಲ ಗುಡಿಸ್ತಾ ಇದ್ದೆ. ಗುಡಿಸಿದಾದ್ಮೇಲೆ ಎಲ್ಲ ಒರೆಸ್ಬೇಕಿತ್ತಲ್ಲ, ಅದಕ್ಕೆ ಕಸ ಎಲ್ಲ ಗುಡಿಸಾದ್ಮೇಲೆ ಒಂದು ಕಡೆಯಿಂದ ಮನೆಯನ್ನೆಲ್ಲ ಒರೆಸ್ಕೊಬಂದೆ. ಆಮೇಲೆ ಒಂದು ದೋಸೆ, ಇಡ್ಲಿ, ಚಟ್ನಿ ಮತ್ತು ಗೆಣಸು ಪಲ್ಯ ಹಾಕೊಂಡು ಟಿಫನ್ ಮಾಡಿದೆ. ಇಲ್ಲಿ ನಮ್ಮಮ್ಮ ಹೊರಗಡೆ ಅಕ್ಕಿ ಸೋಸ್ತಾ ಇತ್ತು. ಅಕ್ಕಿ ಸೋಸಿ ಎಲ್ಲ ಕ್ಲೀನ್ ಮಾಡಿ ಡಬ್ಬಕ್ಕೆ ತುಂಬ್ತಾ ಇತ್ತು. ಹಂಗೆ ನಮ್ಮಮ್ಮನ ಜೊತೆ ಮಾತಾಡ್ಕೊಂಡು ಹಂಗೆ ಆಟ ಆಡ್ಕೊಂಡು ಸುಮ್ಮನೆ ಇದ್ದೆ. ಅಕ್ಕಿ ಎಲ್ಲ ಸೋಸಿದ್ದಾದ್ಮೇಲೆ ಒಂದು ಸ್ವಲ್ಪ ಹಸಿಟ್ಟೆಲ್ಲ ಜರಡಿ ಹಿಡಿಬೇಕಿತ್ತು. ರಾತ್ರಿ ತಾನೇ ಎಲ್ಲ ಹಾಕಿಸ್ಕೊಂಡು ಬಂದಿದ್ರು. ಹಾಕಿಸ್ಕೊಂಡು ಅದನ್ನೆಲ್ಲ ನಮ್ಮಮ್ಮ ನೀಟಾಗಿ ಜರಡಿ ಹಿಡ್ದು ಡಬ್ಬಕ್ಕೆ ತುಂಬ್ತಾ ಇತ್ತೆ. ಅಷ್ಟರಲ್ಲಿ ನನ್ನ ತಮ್ಮ ಕಲ್ಲಂಗಡಿ ಹಣ್ಣು ತಂದ. ಅದನ್ನೇ ಹೇಳ್ತಾ ಇದ್ದೆ, ಅಪರೂಪಕ್ಕೆ ಒಂದ್ಸತಿ ಕಲ್ಲಂಗಡಿ ತಂದ್ಬಿಟ್ಟವನೇ ಅಂತ ಹೇಳ್ತಾ ಇದ್ದ. ಹಂಗೆ ನಾನಿಲ್ಲಿ ನೀರೊಲೆಲ್ಲ ಉರಿಸ್ತಾ ಇದ್ದೆ. ಒಳಗಡೆ ಒಲೆ ತೊಳಕ್ಕೆ ಬಂದಿದ್ದೆ. ಒಲೆ ತೊಳೆದಾದ್ಮೇಲೆ ನನ್ನ ತಮ್ಮ ಇಲ್ಲಿ ಕಲ್ಲಂಗಡಿ ಹಣ್ಣು ಕಟ್ ಮಾಡ್ತಾ ಇದ್ದ. ಹಂಗೆ ಮಖ ತೋರಿಸ್ಬಾರ್ದು, ಬರೀ ಕಲ್ಲಂಗಡಿ ಹಣ್ಣು ಮಾತ್ರ ತೋರಿಸ್ಬೇಕು ವಿಡಿಯೋದಲ್ಲಿ ಅಂತ ಹೇಳಿಟ್ಟು ಕಲ್ಲಂಗಡಿ ಹಣ್ಣು ಮಾತ್ರ ವಿಡಿಯೋ ತೋರಿಸ್ದು ಅಂತ ಹೇಳ್ತಾ ಇದ್ದ. ನನಗೆಲ್ಲ ಕಟ್ ಮಾಡಾದ್ಮೇಲೆ ನಾನು ನನ್ನ ತಮ್ಮ ಇಬ್ಬರೇ ಸೇರ್ಕೊಂಡು ಅರ್ಧ ಹಣ್ಣು ತಿಂದಾಕಿದ್ದು. ಆಮೇಲೆ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡ್ದೋ. ವಾರ ಮಾಡಬೇಕಿತ್ತಲ್ಲ, ಎಲ್ಲ ಪೂಜೆಗಾಗಿ ವಾರ ಮಾಡ್ದೋ. ಸಾಯಂಕಾಲ ಆಗಿತ್ತು. ಸಾಯಂಕಾಲಕ್ಕೆ ಅಂತ ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ನೋಡಿದೆ, ಟೀ ಮಾಡೋ ಥರ. ಅದನ್ನೇ ಮಾಡ್ತಾ ಇದ್ದೆ. ಏಲಕ್ಕಿ, ಶುಂಠಿ, ಸೋಂಪು ಕಾಳು, ಚಕ್ಕೆ, ಲವಂಗ ಎಲ್ಲ ಜಜ್ಜಿ ನೀಟಾಗಿ ಚೆನ್ನಾಗಿ ಕುಟ್ಟಿ ಚೆನ್ನಾಗಿ ಜಜ್ಜಿ ಪೇಸ್ಟ್ ಥರ ಮಾಡಿಬಿಟ್ಟು ಅದನ್ನು ಡಿಕಾಷನ್ ಕಾಯಿಸ್ತಾ ಇದ್ವಲ್ಲ ಅದರೊಳಗೆ ಹಾಕಬೇಕು. ಅದಕ್ಕೆಲ್ಲ ಹಾಕಾದ್ಮೇಲೆ ಡಿಕಾಷನ್ ಕಾಯಿಸಿದಾದ್ಮೇಲೆ ಒಂದೆರಡು ಸ್ಪೂನ್ ಟೀ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಾದ್ಮೇಲೆ ಸಕ್ಕರೆ ಮತ್ತು ಹಾಲು ಹಾಕ್ತಾಯಿದ್ದೆ. ಆಮೇಲೆ ಎಲ್ಲ ಟೀ ಎಲ್ಲ ರೆಡಿ ಆಯಿತು. ಆಮೇಲೆ ನಾನು ಹೊರಗಡೆ ತಗೊಂಡೋಗಿ ಬಿಡು ಅಂತ ಕೊಟ್ಟೆ. ಎಲ್ಲ ನಮ್ಮಮ್ಮ ಬಿಡ್ತಾ ಇತ್ತು. ಆಮೇಲೆ ನಾಳೆ ಟೀನ ನಾನೇ ಟೇಸ್ಟ್ ಮಾಡ್ತಾ ಇದ್ದೆ, ಹೆಂಗೆ ಬಂದೈತಿ ಅಂದ್ಬಿಟ್ಟು. ಪರವಾಗಿರಲಿಲ್ಲ, ಏನೋ ಸುಮಾರಾಗಿ ಚೆನ್ನಾಗಿ ಬಂದಿತ್ತು. ಟೀ ಎಲ್ಲ ಕುಡಿದ್ಬಿಟ್ಟು ಆದಮೇಲೆ ಸ್ವಲ್ಪ ಟಿ ವಿ ನೋಡ್ಕೊಂಡು ಕೂತಿದ್ದು. ಆಮೇಲೆ ರಾತ್ರಿ ಊಟಕ್ಕೆ ಮೊಸಪ್ಪು, ಮುದ್ದೆ ಮತ್ತು ಪಾಯಸ ಮಾಡಿದ್ದು. ಅದನ್ನು ತಿಂದು ಮನಿಕೊಂಡು ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.